ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಹೆಸರು ಬದಲಾಯಿಸಿರೋ ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಜನವರಿ 5ರಿಂದ ಎಲ್ಲ ರಾಜ್ಯಗಳಲ್ಲಿ ಹೋರಾಟ ರೂಪಿಸುವಂತೆ ಎಐಸಿಸಿ ಸಭೆ ನಿರ್ಧರಿಸಿದೆ. ದೆಹಲಿಯ ಎಐಸಿಸಿ ಕಚೇರಿ ಇಂದಿರಾ ಭವನದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಮಾತನಾಡಿ, ಮನ್ರೇಗಾ ಕೇವಲ ಒಂದು ಯೋಜನೆಯಲ್ಲ, ಸಾಂವಿಧಾನಿಕವಾಗಿ ಖಾತರಿಪಡಿಸಿದ ಕೆಲಸ ಮಾಡೋ ಹಕ್ಕು. ಅದನ್ನು ದುರ್ಬಲಗೊಳಿಸೋದು ಅಥವಾ ತೆಗೆದುಹಾಕೋದು ಬಡವರು ಮತ್ತು ಕಾರ್ಮಿಕರ ಹಕ್ಕುಗಳ ಮೇಲಿನ ನೇರ ದಾಳಿ. ಕೇಂದ್ರ ಸರ್ಕಾರ ಬಡವರ ಬೆನ್ನಿಗೆ ಚೂರಿ ಹಾಕಿದೆ. ಈ ವಿಷಯವನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕಾಗಿದೆ ಅಂತೆಲ್ಲ ಹೇಳಿದರು. ಇದಕ್ಕೆ ಸೋನಿಯಾ, ರಾಹುಲ್ ಅವರೆಲ್ಲ ಬೆಂಬಲ ಕೊಟ್ಟರು. ಮುಂಬರುವ 5 ರಾಜ್ಯಗಳ ಚುನಾವಣೆ ಮತಗಳು ಇದೆಲ್ಲದರ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಸಿದ್ದರಾಮಯ್ಯ, ಶಶಿ ತರೂರ್ ಅವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಮಾಡ್ಕೊಳ್ಳಿ ಬಿಡ್ರಿ, ಏನು ಮಾಡ್ತಾನೆ ಇರ್ತಾರೆ, ಸೋಲ್ತಾನೆ ಇರ್ತಾರೆ, ಮನೆಗೆ ಹೋಯ್ತಾನೆ ಇರ್ತಾರೆ, ಮಾಡ್ಕೊಳ್ಳಿ ಬಿಡ್ರಿ. ಅಲ್ಲ ಸರ್, ಇದೊಂದು ವಿಚಾರನ ಇಟ್ಕೊಂಡು ಈಗ ಅವ್ರಿಗೆ ಯಾವುದೋ ಇಶ್ಯೂ ಇಲ್ಲ. ಇಲ್ಲಿ ತನಕ ಮನ್ರೇಗಾ ಯೋಜನೆ ಬಡವರಿಗೆ ಚೂರಿ ಅಲ್ಲ. ಗಾಂಧೀಜಿ ಹೆಸರನ್ನ ಬದಲಾಯಿಸಿರೋದಕ್ಕೆ ನಿಮ್ಮ ಅಬ್ಜೆಕ್ಷನ್ ಇರಬಹುದು. ನಾನು ಅದಕ್ಕೆ ಅದನ್ನ ಕ್ಯಾನ್ಸಲ್ ಮಾಡಿ, ಅದರಿಂದ ಏನು ಪ್ರಯೋಜನವೂ ಇಲ್ಲ. ಯಾಕೆ ಮಾಡಿದಾರೋ ಅವರು ನನಗೆ ಗೊತ್ತಿಲ್ಲ ಅದು. ಆದರೆ ಬಡವರಿಗೆ ಚೂರಿ ಅಲ್ಲ. ಯಾಕೆ? ರಾಜ್ಯಗಳಿಗೆ ಸಮಸ್ಯೆ ಆಗಬಹುದು. ಫಂಡಿಂಗಲ್ಲಿ 60-40 ಅನುಪಾತಕ್ಕೆ ಬರುತ್ತೆ. ಅದು 40 ದುಡ್ಡನ್ನು ನಾವು ರಾಜ್ಯಗಳು ಕೊಡಬೇಕು. ಇಲ್ಲಿಯವರೆಗೆ 100% ಕೇಂದ್ರ ಇತ್ತು, ನಂಬರ್ 1. ಆದರೆ ಕೇಂದ್ರ ಸರ್ಕಾರದ ಹಳೆ ಡಾಟಾನ ತೆಗೆಸ್ತೀನಿ ನಾಳೆ ನಾಳಿದ್ದು ಸೋಮವಾರ ಕಳೆದ ಮೇಲೆ ಮನ್ರೇಗಾಗ ಅಲೋಕೇಟ್ ಮಾಡ್ತಿರೋ ಫಂಡೇ ಇಳಿಸ್ತಾ ಬಂದುಬಿಟ್ಟಿದ್ದಾರೆ ಇವರುಗಳು. ನಂಬರ್ 1. ನಂಬರ್ 2, 40% ದುಡ್ಡನ್ನು ರಾಜ್ಯಗಳು ಭರಿಸಲಿಕ್ಕೆ ನನ್ನ ಪ್ರಕಾರ ಬಹುತೇಕ ರಾಜ್ಯಗಳಿಗೆ ಶಕ್ತಿ ಇದ್ದಂಗೆ ಇಲ್ಲ. ಕಾರಣ, ಎಲ್ಲ ರಾಜ್ಯಗಳು ಭಿಕ್ಷುಕ ರಾಜ್ಯಗಳು. ಈಗ ಎಲ್ಲರೂ ಭಿಕ್ಷುಕರೀಗ ಸಾಲದ ಮೇಲೆ ಬದುಕುತ್ತಿರುವವರು. ಇದರ ಮಧ್ಯೆ ಹೊಡೆದು ತಿನ್ನಲು ಒಂದಿಷ್ಟು ಬೇಕು, ಚಪ್ಪರಿಸಿಕೊಂಡು ತಿನ್ನಕ್ಕೆ ಬೇಕು, ಜನರನ್ನ ಮೋಸ ಮಾಡೋಕ್ಕೆ, ಮಣ್ಣು ಹಾಕಕ್ಕೆ ಕಣ್ಣಿಗೆ ಅಲ್ಲಿ ಟ್ಯಾಪೆ, ಇಲ್ಲಿ ರಸ್ತೆ, ಅಲ್ಲಿ ಬಿದ್ದೋಗೋ ಬ್ರಿಡ್ಜು ಇವೆಲ್ಲ ಕಟ್ಟಕ್ಕೊಂಚೂರು ದುಡ್ಡು ಬೇಕು. 3ನೇದು ಸಾಲ ಮರುಪಾವತಿ ಮಾಡಬೇಕು. 4ನೇದು ಚುನಾವಣೆಯಲ್ಲಿ ಓಟ್ ಹಾಕಿಸ್ಕೊಳ್ಳೋಕ್ಕೆ ಫ್ರೀ ಬಿ ಕೊಟ್ಟಿದ್ದಕ್ಕೆ ಅದಕ್ಕೆ ಕಾಸನ್ನು ತರಬೇಕು. ಹಾಗಾಗಿ ಯಾರ ಹತ್ರನೂ ಕಾಸಿಲ್ಲ. ಅದು ಪರಿಣಾಮವನ್ನು ಬೀರುತ್ತೆ, ರಾಜ್ಯದ ಮೇಲೆ ಬೀರುತ್ತೆ ಹೊರತು ಬಡವರಿಗೆ ಯೋಜನೆಯಲ್ಲಿ ಏನೂ ಆಗಲ್ಲ. ಯಾಕಂದರೆ ವರ್ಕಿಂಗ್ ನಂಬರ್ ಆಫ್ ಡೇಸು ಹೆಚ್ಚಾಗತ್ತೆ, ಹೆಣ್ಣು ಮಕ್ಕಳಿಗೆ, ಸ್ತ್ರೀಶಕ್ತಿ ಗುಂಪುಗಳಿಗೆ ಇನ್ನಷ್ಟು ಲಾಭ ಸಿಕ್ಕತ್ತೆ ಇದು. ಆದರೆ ಕೇಂದ್ರ ಸರ್ಕಾರ ಒಂದನ್ನು ಅರ್ಥ ಮಾಡ್ಕೋಬೇಕು, ನಮ್ಮಿಂದ ದುಡ್ಡನ್ನು ಮಾತ್ರ ತಗೋತಾ ಇರ್ತೀವಿ, ಕೊಡೋವಾಗ ಮಾತ್ರ ನಮ್ಮ ಮೇಲೆ ಎತ್ತಾಕ್ತೀವಿ ಅಂತಂದರೆ ನಿಮ್ಮ ತಾತನ ಮನೆ ದುಡ್ಡ ನೀನು ದುಡ್ದಿರೋದು ಅಂತ ಕೇಳಬೇಕು ಫೈನಾನ್ಸ್ ಮಿನಿಸ್ಟ್ರಿಗೆ. ನೀನು ದುಡ್ದು ಎಷ್ಟಮ್ಮ ಕೊಟ್ಟಿದ್ದೀಯ ಟ್ಯಾಕ್ಸನ್ನು ದೇಶಕ್ಕೆ ಅಂತ. ನರೇಂದ್ರ ಮೋದಿ ಎಷ್ಟು ಟ್ಯಾಕ್ಸ್ ಕಟ್ಟಿದ್ರು, ಅಮಿತ್ ಶಾ ಎಷ್ಟು ಕಟ್ಟಿದ್ರು ಗೊತ್ತಿಲ್ಲ, ಅವ್ರು ಎಷ್ಟು ಕಟ್ಟಿರ್ತಾರೋ ಬಿಟ್ಟಿರ್ತಾರ. ಈ ಫೈನಾನ್ಸ್ ಮಿನಿಸ್ಟ್ರಿ ಎಷ್ಟು ಕಟ್ಟಿದೀಯಮ್ಮ ಅಂತ ಕೇಳಬೇಕು ಯಾರು ಒಬ್ಬರು ನಿನ್ನ ಟ್ಯಾಕ್ಸ್ನ. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ನಮ್ಮಂಥ ರಾಜ್ಯಗಳಿಂದ ತಗೊಂಡು ಹೋಗ್ಬಿಟ್ಟು ನಮಗೆ ದಗಾಕೋರ್ತನ ಮಾಡಿಬಿಟ್ಟು ನಮಗೆ ಕೊಡಬೇಕಾದ ದುಡ್ಡನ್ನು ಕೊಡದೆ, ಅದು ಫ್ಯಾಕ್ಟ್. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.